ಹ್ಮ್. ನನ್ನ ಹೆಸರು ಮೀನಾ ಕುಮಾರಿ ಅಂತ. ನನಗೆ ಮಂಡಿ ಆಪ್ರೇಷನ್ ಆಗಿ 13 ವರ್ಷ ಆಯಿತು. 2 ಮಂಡಿ ಆಪ್ರೇಷನ್ ಆಗಿದೆ. ಆಮೇಲೆ ಬೇರೆ ಹಾಸ್ಪಿಟಲ್ ಒಂದೆರಡು ಕಡೆ ತೋರಿಸ್ದೆ, ಅದು ಏನೂ ಆಗಲಿಲ್ಲ, ವರ್ಕೌಟ್ ಆಗಲಿಲ್ಲ. ಸರಿ, ಆಮೇಲೆ ಯಾರೋ ನಮಗೆ ಹಿಂಗೆ ಪರಿಚಯದವರು ಹೇಳಿದರು, ಡಾಕ್ಟರ್ ಮಹೇಶ್ ಡಾಕ್ಟ್ರ್ ಇದ್ದಾರೆ, ಅವ್ರ ಹತ್ರ ತೋರಿಸಿ ಅಂತ. ಸರಿ, ಇವ್ರ ಹತ್ರ ಬಂದ್ವಿ. ಇವ್ರು ಬರ್ತಿದ್ದಂಗೆ ಫಸ್ಟ್ ಮಾಡಿದ್ದೆ ಅವ್ರ ಕೆಲಸ ಎಕ್ಸ್ರೇ ತೆಗೆದ್ರು. ನಮಗೆ ಬೇರೆ ಎಲ್ಲೂ ಎಕ್ಸ್ರೇ ತೆಗೆದಿರಲಿಲ್ಲ. ಇವ್ರು ಫಸ್ಟ್ ಎಕ್ಸ್ರೇ ತೆಗಿತಿದ್ದಂಗೆ ಹೇಳಿದ್ರು, ಇಲ್ಲ ಮೇಡಮ್, ನಿಮ್ಗೆ 2 ಮಂಡಿ ಇದಾಗೋಗಿದೆ, ಸೌದೋಗಿದೆ, ಆಪ್ರೇಷನ್ ಮಾಡಲೇಬೇಕು ಸಡನ್ನಾಗಿ, ಬರ್ತೀವಿ ಅಂದೆ. ಆಮೇಲೆ ಬಂದೆ, ಮಾಡಿದ್ರು ಆಪ್ರೇಷನ್ನು. 3 ದಿವಸ ಹಾಸ್ಪಿಟ್ಲಲ್ಲಿದ್ದೆ. ಆದರೆ ಎಕ್ಸಸೈಸ್ ಹೇಳಿದರು, 1 ತಿಂಗಳು ಎಕ್ಸಸೈಸ್ ಮಾಡಿದೆ. ಆಮೇಲೆ ಓಡಾಡೋಕ್ಕೆ ಹೇಳಿದ್ರು. ಇನ್ನು ಆವತ್ತಿಂದ ಇವತ್ತವರೆಗೂ ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಓಡಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಮಗನಿಗೂ 12 ವರ್ಷ ಆಯಿತು. ಅವನಿಗೂ ಸ್ಪೈನಲ್ ಕಾರ್ಡ್ ಆಪ್ರೇಷನ್ ಮಾಡಿದ್ದಾರೆ. ನಮಗೂ ನಡೆಯೋಕ್ಕಾಗ್ತಿರಲಿಲ್ಲ, ಬೆಡ್ ರಿಡನ್ ಆದೆ. ಆಮೇಲೆ ಸರಿ ಇವ್ರದ್ದು ಮಾಡಿದ್ರಲ್ಲ ಅಂತ ತೋರಿಸಿದ್ವಿ. ಇದಾಗಿದೆ ಅಂತ ಹೇಳಿದರು. ಸ್ಪೈನಲ್ಲಿ L4 L5 ಡಿಸ್ಕ್ ಬಲ್ಜ್ ಆಗಿದೆ ಅಂತ. ಅದಕ್ಕೆ ಸರ್ಜರಿ ಏನು ಹೇಳಿಲ್ಲ, ಸ್ಟಾರ್ಟಿಂಗ್ ವಾಕಿಂಗು, ಫಿಸಿಯೋಥೆರಪಿ ಎಲ್ಲ ಹೇಳಿದ್ರು, ಬಟ್ ಯೂಸ್ ಆಗಿಲ್ಲ. ಆಮೇಲೆ ಬೆಡ್ ರಿಡನ್ ಅದೇ 1.5 ಮಂತ್ ಆದಮೇಲೆ ಆಮೇಲೆ ಸರ್ಜರಿಗೆ ರೆಕಮೆಂಡ್ ಮಾಡಿದ್ರು. ಸರ್ಜರಿಗೆ ಒಂದು 15-20 ಡೇಸಲ್ಲಿ ತಿರ್ಗಿ ವಾಕಿಂಗಿಗೆ ಹೇಳಿದ್ರು. ಅವಾಗಿಂದ ವಾಕ್ ಮಾಡ್ತಾಯಿದ್ದೆ. ತಿರ್ಗಿ ರೀಸೆಂಟಾಗಿ ಗಾಡಿ ಸ್ಟ್ಯಾಂಡ್ ಹಾಕಕ್ಕೆ ಹೋಗಿ ಬಿದ್ದುಬಿಟ್ಟು ಹಿಪ್ ಇದರೆಲ್ಲ ಅದು ಬೋನ್ ಏನೋ ಕ್ರ್ಯಾಕ್ ಆಗಿತ್ತು. ಅದಕ್ಕೆ ಸರ್ಜರಿ ಮಾಡಿದ್ರು. ಆವಾಗಲೂ ಫುಲ್ ಪೇಯ್ನ್ ಇತ್ತು, ಕಾಲು ಮೂವ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಂದ ತಕ್ಷಣ ಹೇಳಿದ್ರು ಇದಕ್ಕೂ ಸರ್ಜರಿ ಮಾಡಬೇಕು. ಮಾಡಿ 1 ದಿನದಲ್ಲೇ ಪೇಯ್ನ್ ಇದಾಯಿತು, ಬಟ್ ನಡೆಯೋಕ್ಕೆ ಹೇಳಿರಲಿಲ್ಲ. ಜಸ್ಟ್ ಒಂದು 25% ವೆಯ್ಟ್ ಕೊಡಿ ಅಂತ. ಇವತ್ತಿಂದ ಫುಲ್ ಓಡಾಡಿ ಅಂತ ಹೇಳಿದ್ದಾರೆ. ಈಗೇನು ಪ್ರಾಬ್ಲಮ್ ಇಲ್ಲ. ಇಲ್ಲ ರೀ, ಮಾಡಿಸ್ಕೋಬೋದು. ಇವರು ಸಕ್ಸಸ್ ಆಗುತ್ತೆ, ಏನು ಭಯ ಇಲ್ಲ, ಚೆನ್ನಾಗಿ ಮಾಡ್ತಾರೆ ಡಾಕ್ಟ್ರು. ಆಮೇಲೆ ಎಲ್ಲ ಫೆಸಿಲಿಟೀಸ್ ಇದೆ ಇವ್ರ ಹಾಸ್ಪಿಟ್ಲಲ್ಲಿ, ಯಾವುದೂ ಪ್ರಾಬ್ಲಮ್ ಇಲ್ಲ. ಪೇಷಂಟ್ಗಳನ್ನೂ ಚೆನ್ನಾಗಿ ನೋಡ್ಕೋತಾರೆ. ಆಮೇಲೆ ಬೇರೆ ಕಡೆಗೆ ಹೋಲಿಸ್ಕೊಂಡ್ರೆ ಇಲ್ಲಿ ದುಡ್ಡು ಜಾಸ್ತಿ ಇಲ್ಲ, ಕಡಿಮೆನೇ ಇದೆ, ಆ ಥರ ಇದೆ. ಏನಾದ್ರು ಎಮರ್ಜೆನ್ಸಿ ಇದ್ದರೆ ಇಲ್ಲಿಗೆ ಬರ್ಬೋದು. ಸ್ಟಾಫ್ ಎಲ್ಲ ಒಳ್ಳೆಯದಿದೆ, ಡಾಕ್ಟರ್ಸು ಒಳ್ಳೆಯದಿದೆ. ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. 2 ಸಲ ನಾನು ಸರ್ಜರಿ ಮಾಡಿಸ್ಕೊಂಡಿದ್ದೀನಿ, ಏನೂ ಪ್ರಾಬ್ಲಮ್ ಆಗಿಲ್ಲ. ಆಲ್ ದ ಬೆಸ್ಟ್.